ನರೇಂದ್ರ ಮೋದಿಯವರು ಅವರು ಎಲ್ಲಿದ್ದಾರೆ ಈಗ? ಇಟಲಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳ್ತಾರೆ. ಆದರೆ ನರೇಂದ್ರ ಮೋದಿಯವರು ಯುರೋಪ್ ಪ್ರವಾಸದಲ್ಲಿದ್ದಾರೆ. ಯುವಕ ನಿರುದ್ಯೋಗಿಗಳು ಇವತ್ತು 20 ರಿಂದ 29 ವರ್ಷದ ಅವಧಿನಲ್ಲಿರ್ತಕ್ಕಂಥ ಯುವಕ ಯುವತಿಯರು ಸುಮಾರು 67% ನಿರುದ್ಯೋಗಿಗಳಾಗಿದ್ದಾರೆ. ಇದೇ ನರೇಂದ್ರ ಮೋದಿಯವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಯುವಕ ಯುವತಿಯರಿಗೆ ಕೊಡ್ತೇನೆ ಅಂತ ಮಾತುಗಳನ್ನ ಹೇಳಿದ್ರು. 12 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ. 2014ರಲ್ಲಿ ಇವರು ಪ್ರಧಾನಮಂತ್ರಿಗಳಾದದ್ದು. 2014ರಿಂದ 12 ವರ್ಷ 24 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮತ್ತು ಯುವಕ ಯುವತಿಯರಿಗೆ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿದ್ದೆಷ್ಟು? ನಾಟ್ ಇವನ್ 2 crores. ನರೇಂದ್ರ ಮೋದಿಜಿಯವರೇ ಯಾಕೆ ಸುಳ್ಳು ಹೇಳಿದ್ರಿ ಯುವಕರಿಗೆ? ಈ ದೇಶದ ಯುವಕರಿಗೆ ನರೇಂದ್ರ ಮೋದಿಯವರು ಸುಳ್ಳು ಹೇಳಿ ಇವತ್ತು ದೇಶವನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ದ್ವೇಷ ಬಿತ್ತಕ್ಕಂಥದ್ದು, ಹಿಂದೂ ಮುಸಲ್ಮಾನರ ಜಗಳವನ್ನ ಉಂಟು ಮಾಡತಕ್ಕಂಥದ್ದು. ಇದನ್ನ RSSನವರು, ABVP ಅವರು, ಬಿಜೆಪಿಯವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದೊಂದೇ ಗೊತ್ತಿರೋದು ಅವರಿಗೆ ಆಡಳಿತ ನಡೆಸಕ್ ಬರಲ್ಲ, ಪರೀಕ್ಷೆ ಮಾಡಕ್ ಬರಲ್ಲ, ಪರೀಕ್ಷೆ ನಡೆಸಲಿಕ್ಕೆ ಬರಲ್ಲ. ಅದಕ್ಕೋಸ್ಕರನೇ 2016ರಿಂದ ಇಲ್ಲಿವರೆಗೆ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 5 ಬಾರಿ ಸೋರಿಕೆಯಾಗಿದೆ. ಇದು ಜವಾಬ್ದಾರಿ ಹೊರಲೇಬೇಕಲ್ಲ. ಅದಕ್ಕೋಸ್ಕರ